ಈ ಬಾರಿಯ ಅಕ್ಷಯ ತೃತೀಯದಂದು ಚಿನ್ನ ಖರೀದಿಸಲು ಹಣವಿಲ್ಲವೇ? ಚಿಂತಿಸಬೇಡಿ. ಚಿನ್ನಕ್ಕಿಂತಲೂ ಹೆಚ್ಚು ಅದೃಷ್ಟ ತರುವ ಈ 5 ವಸ್ತುಗಳನ್ನು ಕೇವಲ 10 ರೂಪಾಯಿಗೆ ಖರೀದಿಸಿ ನಿಮ್ಮ ಮನೆಗೆ ಲಕ್ಷ್ಮಿಯನ್ನು ಬರಮಾಡಿಕೊಳ್ಳಿ. ಈ ಏಪ್ರಿಲ್ 20ನೇ ತಾರೀಖಿನ ಸೋಮವಾರದಂದು ಅಕ್ಷಯ ತೃತೀಯ ಹಬ್ಬ ಬಂದಿದೆ. ಅಕ್ಷಯ ಎಂದರೆ ಕರಗದ ಅಥವಾ ಮುಗಿಯದ ಎಂದರ್ಥ. ಆದ್ದರಿಂದ ಈ ದಿನ ಮಾಡುವ ಪೂಜೆ ಮತ್ತು ದಾನಗಳಿಗೆ ಶಾಶ್ವತವಾದ ಫಲಗಳು ಲಭಿಸುತ್ತವೆ ಎಂಬ ನಂಬಿಕೆಯಿದೆ. ಈ ಅಕ್ಷಯ ತೃತೀಯ ದಿನದಂದು ಕುಬೇರನು ಲಕ್ಷ್ಮೀ ದೇವಿಯನ್ನು ಪೂಜಿಸಿ ಅತ್ಯಂತ ಧನವಂತನಾದನಂತೆ. ಹಾಗಾಗಿ ಈ ಒಂದು ದಿನ ಲಕ್ಷ್ಮೀ ದೇವಿಯನ್ನು ಪೂಜಿಸಿದರೆ ಅಷ್ಟೈಶ್ವರ್ಯಗಳಿಗೆ ಕೊರತೆಯಿಲ್ಲದೆ ನಿಮ್ಮ ಮನೆಯೆಲ್ಲ ಧನದಿಂದ ತುಂಬಿ ಹೋಗುತ್ತದೆ. ಅಕ್ಷಯ ತೃತೀಯ ಪೂಜಾ ವಿಧಾನ, ಪಾಲಿಸಬೇಕಾದ ನಿಯಮಗಳು ಹಾಗೂ ಚಿನ್ನ ಖರೀದಿಸಲು ಸಾಧ್ಯವಾಗದವರು ಯಾವ ವಸ್ತುಗಳನ್ನು ಕೊಳ್ಳಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ತಿಳಿಯೋಣ. ಮೊದಲಿಗೆ ಈ ವಿಡಿಯೋಗೆ ಒಂದು ಲೈಕ್ ನೀಡಿ ಅಮ್ಮ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ಸ್ಥಿರವಾಗಿ ನೆಲೆಸಮ್ಮ ಎಂದು ಭಕ್ತಿಯಿಂದ ಕಮೆಂಟ್ ಮಾಡಿ ಮಹಾಲಕ್ಷ್ಮಿ ಕೃಪೆಗೆ ಪಾತ್ರರಾಗಿ. ಏಪ್ರಿಲ್ 20ರ ಸೋಮವಾರದಂದು ಬೆಳಿಗ್ಗೆ 11 ಗಂಟೆಯವರೆಗೆ ಮಾತ್ರ ಅಕ್ಷಯ ತೃತೀಯದ ಅಮೃತ ಘಳಿಗೆಗಳಿವೆ. ಆದ್ದರಿಂದ ಈ ದಿನ ಚಿನ್ನ ಖರೀದಿಸುವವರು ಬೆಳಿಗ್ಗೆ 11 ಗಂಟೆಯೊಳಗೆ ಚಿನ್ನ, ಬೆಳ್ಳಿ ಅಥವಾ ಹಿತ್ತಾಳೆ ವಸ್ತುಗಳನ್ನು ಖರೀದಿಸಿ. ಈ ದಿನ ಚಿನ್ನ, ಬೆಳ್ಳಿ ಅಥವಾ ಹೊಸ ಆಸ್ತಿಗಳನ್ನು ಖರೀದಿಸಿದರೆ ನಿಮ್ಮ ಸಂಪತ್ತು ವೃದ್ಧಿಯಾಗುತ್ತದೆ ಎಂಬ ನಂಬಿಕೆಯಿದೆ. ಈ ಅಕ್ಷಯ ತೃತೀಯದಂದು ತಪ್ಪದೇ ಒಂದು ಹೊಸ ಪೊರಕೆಯನ್ನು ಖರೀದಿಸಿ ಅದಕ್ಕೆ ಕುಂಕುಮದ ಬೊಟ್ಟು ಇಟ್ಟು ಇಡೀ ಮನೆಯನ್ನು ಸ್ವಚ್ಛಗೊಳಿಸಿ. ಹೀಗೆ ಮಾಡಿದರೆ ನಿಮ್ಮ ಮನೆಯಲ್ಲಿರುವ ದರಿದ್ರ ದೇವತೆಯು ತಕ್ಷಣವೇ ಹೊರಬೀಳುತ್ತಾಳೆ. ಹಾಗೆಯೇ ಈ ದಿನ ಶುಭ ಕಾರ್ಯಗಳನ್ನು ನಡೆಸುವುದು, ಗೃಹ ಪ್ರವೇಶ ಮಾಡುವುದು, ಬಾಡಿಗೆ ಮನೆ ಬದಲಾಯಿಸುವುದು, ಹೊಸ ವಾಹನಗಳನ್ನು ಖರೀದಿಸುವುದು ಹಾಗೂ ಹೊಸ ವ್ಯಾಪಾರವನ್ನು ಪ್ರಾರಂಭಿಸುವುದರಿಂದ ಎಷ್ಟು ಶುಭ ಫಲಗಳು ಉಂಟಾಗುತ್ತವೆ. ಇನ್ನು ಈ ಅಕ್ಷಯ ತೃತೀಯದಂದು ಯಾರು ಲಕ್ಷ್ಮೀ ದೇವಿಯನ್ನು ಪೂಜಿಸುತ್ತಾರೋ ಅಂತಹವರ ಮನೆಯಲ್ಲಿ ಲಕ್ಷ್ಮಿಯು ಶಾಶ್ವತವಾಗಿ ನೆಲೆಸುತ್ತಾಳೆ. ಆದ್ದರಿಂದ ಸ್ತ್ರೀಯರು ಮುಂಜಾನೆಯೇ ಎದ್ದು ಮನೆಯ ಹೊಸ್ತಿಲಿಗೆ ಹಳದಿ ಹಚ್ಚಿ ಕುಂಕುಮದ ಬೊಟ್ಟು ಇಟ್ಟು ಮಾವಿನ ಎಲೆಗಳ ತೋರಣ ಕಟ್ಟಿಕೊಳ್ಳಿ. ಈ ಅಕ್ಷಯ ತೃತೀಯ ದಿನದಂದು ಲಕ್ಷ್ಮೀ ದೇವಿಯು ವೈಕುಂಠದಿಂದ ಕೆಳಗಿಳಿದು ಬಂದು ಭಕ್ತರನ್ನು ಆಶೀರ್ವದಿಸುತ್ತಾಳಂತೆ. ಹಾಗಾಗಿ ಮನೆಯ ಹೊಸ್ತಿಲಿಗೆ ಹಳದಿ ಹಚ್ಚಿ ತೋರಣ ಕಟ್ಟಿದರೆ ನಿಮ್ಮ ಮನೆಗೆ ಲಕ್ಷ್ಮಿಯು ತಕ್ಷಣ ಪಾದಾರ್ಪಣೆ ಮಾಡುತ್ತಾಳೆ. ಪೂಜಾ ಕೊಠಡಿಯನ್ನು ಸ್ವಚ್ಛಗೊಳಿಸಿ ಅಲ್ಲಿರುವ ಲಕ್ಷ್ಮೀ ದೇವಿಯ ಫೋಟೋಗೆ ಗಂಧ ಹಚ್ಚಿ ಕುಂಕುಮದ ಬೊಟ್ಟು ಇಟ್ಟು ಗುಲಾಬಿ ಹೂವುಗಳಿಂದ ಸುಂದರವಾಗಿ ಅಲಂಕರಿಸಿಕೊಳ್ಳಿ. ಈ ದಿನದಂದು ತಪ್ಪದೇ ಪೂಜಾ ಕೊಠಡಿಯಲ್ಲಿ ಅಕ್ಷಯ ಪಾತ್ರೆಯನ್ನು ಇಟ್ಟು ಲಕ್ಷ್ಮಿಯನ್ನು ಪೂಜಿಸಬೇಕು. ಒಂದು ಸಣ್ಣ ತಾಮ್ರದ ಬಿಂದಿಗೆಯನ್ನು ತೆಗೆದುಕೊಂಡು ಅದಕ್ಕೆ ಹಳದಿ ಹಚ್ಚಿ ಕುಂಕುಮದ ಬೊಟ್ಟು ಇಡಿ. ಆ ಬಿಂದಿಗೆಯಲ್ಲಿ ಅಕ್ಕಿ, ನವಧಾನ್ಯಗಳು ಮತ್ತು ರೂಪಾಯಿ ನಾಣ್ಯಗಳನ್ನು ಹಾಕಿ. ಇದನ್ನೇ ಅಕ್ಷಯ ಪಾತ್ರೆ ಎಂದು ಕರೆಯುತ್ತಾರೆ. ಲಕ್ಷ್ಮಿಯ ಪಕ್ಕದಲ್ಲೇ ಅಕ್ಷಯ ಪಾತ್ರೆಯನ್ನಿಟ್ಟು ಆಕಳು ತುಪ್ಪದ 2 ದೀಪಗಳನ್ನು ಹಚ್ಚಿ. ಈ ದಿನ ಮಣ್ಣಿನ ದೀಪಗಳನ್ನು ಹಚ್ಚುವುದು ತುಂಬಾ ಒಳ್ಳೆಯದು. ಹಾಗಾಗಿ ಲಕ್ಷ್ಮಿಯ ಫೋಟೋದ ಮುಂದೆ 2 ಮಣ್ಣಿನ ದೀಪಗಳನ್ನು ಹಚ್ಚಿ ನಮಸ್ಕರಿಸಿ. ಪೂಜೆ ಮಾಡುವಾಗ ನಿಮ್ಮ ಮನೆಯಲ್ಲಿರುವ ಹೊಸ ಚಿನ್ನದ ಆಭರಣಗಳನ್ನು ಪೂಜಾ ಕೊಠಡಿಯಲ್ಲಿಡಿ. ಒಂದು ವೇಳೆ ಹಳೆಯ ಒಡವೆಗಳಿದ್ದರೆ ಅವುಗಳನ್ನು ಅರಿಶಿನದ ನೀರಿನಿಂದ ಶುದ್ಧೀಕರಿಸಿ ಪೂಜಾ ಕೋಣೆಯಲ್ಲಿ ಇರಿಸಿ. ಒಡವೆಗಳ ಮೇಲೆ ಚಿಟಿಕೆ ಹಳದಿ ಕುಂಕುಮ ಹಾಕಿ ಮನೆಯಲ್ಲಿ ಪೂಜೆ ಮಾಡಿ. ಈ ರೀತಿ ಲಕ್ಷ್ಮಿಯ ಜೊತೆಗೆ ಒಡವೆಗಳನ್ನು ಪೂಜಿಸಿದರೆ ನಿಮ್ಮ ಮನೆಗೆ ಕನಕ ಯೋಗ ಪ್ರಾಪ್ತಿಯಾಗುತ್ತದೆ. ಲಕ್ಷ್ಮೀನಾರಾಯಣರು ನೆಲ್ಲಿಕಾಯಿ ಗಿಡದಲ್ಲಿ ನೆಲೆಸಿರುತ್ತಾರೆ. ಆದ್ದರಿಂದ ನೆಲ್ಲಿ ಗಿಡದ ಕೆಳಗೆ ದೀಪ ಹಚ್ಚಿ ಪ್ರದಕ್ಷಿಣೆ ಹಾಕಿದರೆ ಧನ ಪ್ರಾಪ್ತಿಯಾಗುತ್ತದೆ. ಹಾಗೆಯೇ ಈ ದಿನ ತಪ್ಪದೇ ತುಳಸಿಯನ್ನು ಪೂಜಿಸಬೇಕು. ತುಳಸಿ ಕಟ್ಟೆಗೆ ಹಳದಿ ಕುಂಕುಮ ಇಟ್ಟು ತುಪ್ಪದ ದೀಪ ಹಚ್ಚಿ ಪ್ರದಕ್ಷಿಣೆ ಮಾಡಿದರೆ ನಿಮ್ಮ ಮನೆಯ ಮೇಲೆ ಲಕ್ಷ್ಮಿಯ ಆಶೀರ್ವಾದವಿರುತ್ತದೆ. ಅಕ್ಷಯ ತೃತೀಯದ ಸಾಯಂಕಾಲದ ಸಮಯದಲ್ಲಿ ಮನೆಯ ಹೊಸ್ತಿಲ ಹೊರಗೆ ಆಕಳು ತುಪ್ಪದ 2 ದೀಪಗಳನ್ನು ಹಚ್ಚಿ. ಈ ದೀಪಗಳು ಲಕ್ಷ್ಮಿಯನ್ನು ಆಕರ್ಷಿಸಿ ನಿಮ್ಮ ಮನೆಗೆ ಬರುವಂತೆ ಮಾಡುತ್ತವೆ. ಇನ್ನು ಈ ದಿನ ಬಹಳಷ್ಟು ಜನರು ಚಿನ್ನ ಖರೀದಿಸುತ್ತಾರೆ. ಚಿನ್ನ ಖರೀದಿಸಲು ಸಾಧ್ಯವಾಗದವರು ಹರಳು ಉಪ್ಪನ್ನು ಖರೀದಿಸಿ ಮನೆಗೆ ತನ್ನಿ. ಲಕ್ಷ್ಮೀ ದೇವಿಯು ಸಮುದ್ರದಿಂದ ಉದ್ಭವಿಸಿದವಳು.
ಉಪ್ಪು ಕೂಡ ಸಮುದ್ರದಿಂದಲೇ ಜನಿಸಿದ್ದು. ಹಾಗಾಗಿ ಅಕ್ಷಯ ತೃತೀಯದಂದು ಉಪ್ಪು ತಂದರೆ ಉಪ್ಪಿನೊಂದಿಗೆ ಲಕ್ಷ್ಮಿಯೂ ಮನೆಗೆ ಬರುತ್ತಾಳೆ. ಹಾಗೆಯೇ ಧಾನ್ಯಲಕ್ಷ್ಮಿಯ ಸ್ವರೂಪವಾದ ಅಕ್ಕಿಯನ್ನು ಈ ದಿನ ತಪ್ಪದೇ ಖರೀದಿಸಿ. ಇದರಿಂದ ಮನೆಯಲ್ಲಿ ಧನಧಾನ್ಯಗಳಿಗೆ ಕೊರತೆ ಉಂಟಾಗುವುದಿಲ್ಲ. ಅರಿಶಿನವು ಸೌಭಾಗ್ಯದ ಸಂಕೇತವಾದ್ದರಿಂದ ಅರಿಶಿನವನ್ನು ತಂದು ಪೂಜಾ ಕೋಣೆಯಲ್ಲಿಡಿ. ಇದರಿಂದ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತವೆ. ಹಾಗೆಯೇ ಏಲಕ್ಕಿಯನ್ನು ಕೊಂಡು ಪೂಜಾ ಕೊಠಡಿಯಲ್ಲಿ ಲಕ್ಷ್ಮಿಯ ಪಾದಗಳ ಬಳಿ ಇಡಿ. ಏಲಕ್ಕಿಯು ಧನವನ್ನು ಆಕರ್ಷಿಸಿ ಮನೆಯ ಆದಾಯವನ್ನು ದುಪ್ಪಟ್ಟು ಮಾಡುತ್ತದೆ. ಈ ಅಕ್ಷಯ ತೃತೀಯದಂದು ಏನನ್ನು ಮಾಡಿದರೂ ಮಾಡದಿದ್ದರೂ ಒಂದು ಸಣ್ಣ ಮಣ್ಣಿನ ಮಡಕೆಯನ್ನು ಖರೀದಿಸಿ ಅದರಲ್ಲಿ ನೀರು ತುಂಬಿಸಿ ಬ್ರಾಹ್ಮಣರಿಗೆ ದಕ್ಷಿಣೆ ತಾಂಬೂಲದೊಂದಿಗೆ ದಾನ ಮಾಡಿ. ಹೀಗೆ ಮಾಡಿದರೆ ಅಕ್ಷಯ ಪುಣ್ಯ ಫಲ ಲಭಿಸುತ್ತದೆ. ಈ ವಸ್ತುಗಳೆಲ್ಲ ಲಕ್ಷ್ಮಿಯ ಸ್ವರೂಪವೇ. ಹಾಗಾಗಿ ಸೋಮವಾರ ಬೆಳಿಗ್ಗೆ 11 ಗಂಟೆಯೊಳಗೆ ಈ ವಸ್ತುಗಳನ್ನು ಮನೆಗೆ ತನ್ನಿ. ನಿಮ್ಮ ಸಂಪತ್ತು ವೃದ್ಧಿಯಾಗುತ್ತದೆ. ಹಾಗೆಯೇ ಅಕ್ಷಯ ತೃತೀಯದಂದು ಪ್ರತಿಯೊಬ್ಬರೂ ಮನೆಯಲ್ಲಿ ಹಾಲನ್ನು ಉಕ್ಕಿಸಬೇಕು. ಈ ದಿನ ಹಾಲು ಉಕ್ಕಿಸಿದರೆ ನಿಮ್ಮ ಮನೆ ಸಂಪತ್ತು ಅಕ್ಷಯವಾಗಿ ಬೆಳೆಯುತ್ತದೆ ಎಂಬ ನಂಬಿಕೆಯಿದೆ. ಅಷ್ಟೇ ಅಲ್ಲದೆ ಮನೆಯ ವಾಸ್ತು ದೋಷ ಮತ್ತು ನೆಗೆಟಿವ್ ಎನರ್ಜಿ ದೂರವಾಗುತ್ತದೆ. ಹಾಲು, ಅಕ್ಕಿ ಮತ್ತು ಬೆಲ್ಲದಿಂದ ಮಾಡಿದ ಪಾಯಸವೆಂದರೆ ಲಕ್ಷ್ಮಿಗೆ ಬಹಳ ಪ್ರೀತಿ. ಈ ರೀತಿ ಲಕ್ಷ್ಮಿಯನ್ನು ಪೂಜಿಸುತ್ತಾ ಓಂ ಶ್ರೀಂ ಹ್ರೀಂ ಕ್ಲೀಂ ಮಹಾಲಕ್ಷ್ಮಿಯೈ ನಮ ಎಂಬ ಮಂತ್ರವನ್ನು ಜಪಿಸಿ. ಕೊನೆಯಲ್ಲಿ ಲಕ್ಷ್ಮಿಗೆ ಕರ್ಪೂರದ ಆರತಿ ಬೆಳಗಿ ನಮಸ್ಕರಿಸಿ ಪೂಜೆ ಮುಗಿಸಿ. ಪೂಜೆಯಲ್ಲಿದ್ದ ಅಕ್ಷಯ ಪಾತ್ರೆಯನ್ನು ತೆಗೆದು ಅದರಲ್ಲಿರುವ ಧಾನ್ಯಗಳನ್ನು ಮನೆಯ ಅಂಗಳದಲ್ಲಿರುವ ಕುಂಡದಲ್ಲಿ ಅಥವಾ ಕೈದೋಟದಲ್ಲಿ ಬಿತ್ತಿ. ಅವು ಮೊಳಕೆಯೊಡೆದ್ರೆ ಮನೆಯಲ್ಲಿ ಐಶ್ವರ್ಯ ವೃದ್ಧಿಯಾಗುತ್ತದೆ ಎಂಬ ಸಂಕೇತ. ಅಕ್ಷಯ ಪಾತ್ರೆಯಲ್ಲಿದ್ದ ನಾಣ್ಯಗಳನ್ನು ತೆಗೆದು ನಿಮ್ಮ ಬೀರುನಲ್ಲಿ ಇಟ್ಟುಕೊಳ್ಳಿ. ಇದರಿಂದ ನಿಮ್ಮ ಮನೆಯ ಧನಾಕರ್ಷಣೆ ಹೆಚ್ಚುತ್ತದೆ. ಅಕ್ಷಯ ತೃತೀಯದಂದು ಮನೆಯ ಹೊಸ್ತಿಲ ಹೊರಗೆ ಗಂಧದಿಂದ ಸ್ವಸ್ತಿಕ ಗುರುತನ್ನು ಹಾಕಿ. ಸ್ವಸ್ತಿಕದಲ್ಲಿ ದೈವಿಕ ಶಕ್ತಿ ಇರುತ್ತದೆ. ಹಾಗಾಗಿ ಇದನ್ನು ಹಾಕಿದರೆ ದೇವತೆಗಳು ಮನೆಗೆ ಪ್ರವೇಶಿಸುತ್ತಾರೆ. ಈ ದಿನ ತಪ್ಪದೇ ನೀರಿನಲ್ಲಿ ಉಪ್ಪು ಬೆರೆಸಿ ಮನೆಯನ್ನು ಸ್ವಚ್ಛಗೊಳಿಸಿ. ನೆಗೆಟಿವ್ ಎನರ್ಜಿ ದೂರವಾಗುತ್ತದೆ. ಬೀರುವನ್ನು ಕೂಡ ಲಕ್ಷ್ಮಿ ಸ್ವರೂಪವೆಂದು ಭಾವಿಸಲಾಗುತ್ತದೆ. ಹಾಗಾಗಿ ಅದನ್ನು ಸ್ವಚ್ಛಗೊಳಿಸಿ ಹಳದಿ ಕುಂಕುಮ ಇಡಿ. ಇದರಿಂದ ಅನಗತ್ಯ ಖರ್ಚುಗಳು ಕಡಿಮೆಯಾಗಿ ಆದಾಯ ಹೆಚ್ಚುತ್ತದೆ. ಮಹಾಲಕ್ಷ್ಮಿ ಸ್ವರೂಪವಾದ ಗೋವನ್ನು ಖಂಡಿತ ಪೂಜಿಸಿ. ಗೋಮಾತೆಗೆ ಬಾಳೆಹಣ್ಣು ತಿನ್ನಿಸಿ. ನಮಸ್ಕರಿಸಿದರೆ ಲಕ್ಷ್ಮಿಯೂ ಸಂತೋಷ ಪಡುತ್ತಾಳೆ. ಅಕ್ಷಯ ತೃತೀಯದಂದು ಮುತ್ತೈದೆಯರನ್ನು ಮನೆಗೆ ಕರೆದು ಕಾಲುಗಳಿಗೆ ಅರಿಶಿನ ಹಚ್ಚಿ ತಾಂಬೂಲ ನೀಡಿ. ಇದರಿಂದ ಲಕ್ಷ್ಮಿಯೇ ಮನೆಗೆ ಬಂದಂತಾಗುತ್ತದೆ. ಚಿನ್ನ ಖರೀದಿಸಿದ ತಕ್ಷಣ ಅದನ್ನು ಧರಿಸಬಾರದು. ಮೊದಲು ಪೂಜಾ ಕೋಣೆಯಲ್ಲಿಟ್ಟು ಪೂಜಿಸಿದ ನಂತರವಷ್ಟೇ ಧರಿಸಬೇಕು. ಈ ಅಕ್ಷಯ ತೃತೀಯ ದಿನದಂದು ವಿಷ್ಣುವಿನ 6ನೇ ಅವತಾರವಾದ ಪರಶುರಾಮರು ಜನಿಸಿದರು. ಆದ್ದರಿಂದ ಲಕ್ಷ್ಮಿಯ ಜೊತೆಗೆ ವಿಷ್ಣುವು ಇರುವ ಚಿತ್ರಪಟವನ್ನು ತಂದು ಪೂಜಾ ಕೋಣೆಯಲ್ಲಿ ಇಟ್ಟುಕೊಳ್ಳಿ. ಇದರಿಂದ ಸಂಪೂರ್ಣ ಐಶ್ವರ್ಯ ಸಿದ್ಧಿಸುತ್ತದೆ. ಉಪ್ಪು ಲಕ್ಷ್ಮಿ ಸ್ವರೂಪವಾದ್ದರಿಂದ ಗಾಜಿನ ಬಟ್ಟಲಿನಲ್ಲಿ ಕಲ್ಲುಪ್ಪನ್ನು ಹಾಕಿ ಮನೆಯ ಈಶಾನ್ಯ ಮೂಲೆಯಲ್ಲಿ ಇಡಿ. ಇದು ಮನೆಯ ಕೆಟ್ಟ ಶಕ್ತಿಗಳನ್ನು ಹೀರಿಕೊಂಡು ಪಾಸಿಟಿವ್ ಎನರ್ಜಿಯನ್ನು ತರುತ್ತದೆ. ಬೆಳ್ಳಿಯ ನಾಣ್ಯವಿದ್ದರೆ ಅದಕ್ಕೆ ಗಂಧ ಹಚ್ಚಿ ಲಕ್ಷ್ಮಿಯ ಫೋಟೋ ಮುಂದಿಡಿ. ಇದರಿಂದ ಹಠಾತ್ ಖರ್ಚುಗಳು ಕಡಿಮೆಯಾಗುತ್ತವೆ. ಒಂದು ಕೆಂಪು ಬಟ್ಟೆಯಲ್ಲಿ 7 ಅರಿಶಿನದ ಕೊಂಬುಗಳನ್ನು ಕಟ್ಟಿ ಮನೆಯ ಹೊಸ್ತಿಲಿಗೆ ಕಟ್ಟಿದರೆ ಲಕ್ಷ್ಮಿಯು ಮನೆಗೆ ಬರುತ್ತಾಳೆ. ಮನೆಯಲ್ಲಿ ಸಿರಿ ಸಂಪತ್ತು ತುಂಬಿರಬೇಕೆಂದರೆ ಒಂದು ಸಣ್ಣ ಶಂಖವನ್ನು ಕೊಂಡು ಪೂಜಾ ಕೋಣೆಯಲ್ಲಿಡಿ. ಯಾರ ಮನೆಯಲ್ಲಿ ದಕ್ಷಿಣಾವರ್ತ ಶಂಖವಿರುತ್ತದೆಯೋ ಅಲ್ಲಿ ಮಹಾಲಕ್ಷ್ಮಿಯ ಅನುಗ್ರಹವಿರುತ್ತದೆ ಮತ್ತು ಆರ್ಥಿಕ ಮುಗ್ಗಟ್ಟು ದೂರವಾಗುತ್ತದೆ. ಕವಡೆಗಳನ್ನು ಖರೀದಿಸಿ ಪೂಜಾ ಕೋಣೆಯಲ್ಲಿಟ್ಟರೆ ಆರ್ಥಿಕ ತೊಂದರೆಗಳು ನೀಗುತ್ತವೆ. ಈ ಪವಿತ್ರ ದಿನದಂದು ಮಾಂಸಾಹಾರ ಸೇವಿಸಬಾರದು ಮತ್ತು ಸ್ತ್ರೀಯರು ಕಣ್ಣೀರು ಹಾಕಬಾರದು. ಈ ದಿನ ಮಾಡುವ ದಾನಗಳಿಂದ ವಿಶೇಷ ಪುಣ್ಯ ಸಿಗುತ್ತದೆ. ಆದ್ದರಿಂದ ಬಡವರಿಗೆ ಅನ್ನ ವಸ್ತ್ರ ದಾನ ಮಾಡಿ. ಅಕ್ಷಯ ತೃತೀಯದಂದು ಲಕ್ಷ್ಮಿಯನ್ನು ಪೂಜಿಸಿ. ಈ ಸಣ್ಣ ಪರಿಹಾರಗಳನ್ನು ಪಾಲಿಸಿದರೆ ನಿಮ್ಮ ಮನೆ ಐಶ್ವರ್ಯದಿಂದ ತುಂಬಿರುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ದೈವಿಕ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.
ಎಲ್ಲರಿಗೂ ಆ ಭಗವಂತ ಒಳ್ಳೆಯದು ಮಾಡಲಿ. ಧನ್ಯವಾದಗಳು.